ಬೈ ಎಲೆಕ್ಷನ್ ಮುಗಿದಿದ್ದು ರಾಜ್ಯದಲ್ಲಿ ದಳಮನೆಯಲ್ಲಿ ಒಂದಿಷ್ಟು ಮಿಂಚಿನ ಬೆಳವಣಿಗೆಗಳಾಗ್ತಾ ಇದೆ. ಈ ಬಗ್ಗೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಮಾತನಾಡಿದ್ದಾರೆ. ಜಿಟಿ ದೇವೇಗೌಡರನ್ನ ಅರೆಸ್ಟ್ ಮಾಡಲಿಕ್ಕೆ ಕಾಂಗ್ರೆಸ್ ಮುಂದಾಗಿತ್ತ? ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. 2017-18ರಲ್ಲಿ ಜಿಟಿಡಿ ಬಂಧನಕ್ಕೆ ಕಾಂಗ್ರೆಸ್ ಪ್ಲಾನ್ ಅನ್ನು ಮಾಡಿತ್ತು. ಅವತ್ತು ಕುಮಾರಸ್ವಾಮಿ ಹೇಳಿದ್ದಕ್ಕೆ ಪೊಲೀಸರು ಸುಮ್ಮನಾಗಿದ್ರು. ಸಮಯ ಬಂದಾಗ ಎಲ್ಲವನ್ನೂ ಕೂಡ ಹೇಳ್ತೇವೆ ಅಂತ ಹೇಳಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹೇಳಿದ್ದಾರೆ. ಜಿಟಿಡಿ ಜೊತೆಗೆ ಕುಳಿತು ಎಲ್ಲವನ್ನೂ ಕೂಡ ಸರಿ ಮಾಡ್ಕೊಳ್ತೇವೆ ಅಂತ ಹೇಳಿ ರೇವಣ್ಣ ಮಾತನಾಡಿರುವಂಥದ್ದು. ಜಿಟಿ ದೇವೇಗೌಡರನ್ನ 2017 ಇದೇ ಸರ್ಕಾರ ಇತ್ತು ಕಾಂಗ್ರೆಸ್. ಅವತ್ತು ಸಾಯಂಕಾಲ ಯಾವುದೋ ಒಂದು ಜಿಟಿ ದೇವೇಗೌಡರು ಏನು ಲೂಟಿ ಹೊಡೆದವನೇನ್ರಿ, ಅವ್ರ ಮಗೇನು ಲೂಟಿ ಹೊಡೆದವನ, ಯಾರ್ಯಾರು ಲೂಟಿ ಹೊಡೆದವ್ರು ಅದಿರಲಿ, ಟೈಮ್ ಬಂದಾಗ ಹೇಳ್ತೀನಿ. ಅವತ್ತು ಜಿಟಿ ದೇವೇಗೌಡರನ್ನ ನನಗೊಂದು ಪೊಲೀಸ್ ಆಫೀಸರ್ ಫೋನ್ ಮಾಡಿದರು, ನಮ್ಮ ಅಭಿಮಾನಿ, ಸರ್ ನೈಟ್ ಇವತ್ತು ಜಿಟಿ ದೇವೇಗೌಡರನ್ನ ಅರೆಸ್ಟ್ ಮಾಡೋಕ್ಕೆ ರಾತ್ರಿ ಎಲ್ಲ ರೆಡಿ ಇದೆ, SP DOSP ಪೊಲೀಸ್ ಎಲ್ಲ ರೆಡಿ ಇದೆ ಸರ್, ಅರೆಸ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿ ಒಂದು ಇನ್ಫಾರ್ಮೇಷನ್ ಬಂತು. ಕುಮಾರಣ್ಣಗೆ ಕೊಟ್ಟೆ. ಕುಮಾರಣ್ಣ ಒಂದು ಗುಟ್ರಿ ಹಾಕೋದಕ್ಕೆ ಎಲ್ಲ ಪೊಲೀಸ್ನವ್ರು ವಾಪಸ್ ಹೋದ್ರು. ಅವತ್ತು 2017-18ರಲ್ಲಿ ಕುಮಾರಣ್ಣ ಗುಟ್ರಿ ಹಾಕ್ದ. ಕುಮಾರಣ್ಣ ಗುಟ್ರಿಗೆ ಎಲ್ಲ ಓಡೋದ್ರು. ಯಾವ ಕೇಸು ಅಂತ ಕೇಳ್ರಪ್ಪ. ಅಲ್ಲಿ ಈಗ ಆಡಳಿತ ಪಕ್ಷದ ನಾಯಕರಿದ್ದಾರಲ್ಲ, ಯಾವ ಕೇಸಲ್ಲಿ ಅವತ್ತು ರಾತ್ರಿ ಪೊಲೀಸ್ ಎಲ್ಲ ಬಂದಿತ್ತು. ಜಿಟಿ ದೇವೇಗೌಡರು JDSನಿಂದ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಈ ಸಂದರ್ಭದಲ್ಲಿಯೇ ಈ ಹಿಂದೆ ಎಚ್ ಡಿ ಕುಮಾರಸ್ವಾಮಿ ಅವರು ಜಿಟಿ ದೇವೇಗೌಡರಿಗೆ ಮಾಡಿರುವಂತಹ ಉಪಕಾರವನ್ನು ಈಗ ಎಚ್ ಡಿ ರೇವಣ್ಣ ಅವರು ಕೆದಕುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ಜಿಟಿ ದೇವೇಗೌಡರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ.